Hello everyone. In this video, we will see KISA Preparatory Examination 2026 Kannada Second Language paper. So it almost looks like your final exam paper. Maximum marks 80 and same section A, B and the questions and all the question pattern is same. So here comes the composition Prabandha. So ಪ್ರಬಂಧದಲ್ಲಿ ನಿಮಗೆ ಗೊತ್ತಿರೋ ಹಾಗೆ 5 ಪ್ರಶ್ನೆಗಳಿವೆ. ಇದರಲ್ಲಿ ಒಂದನೇದು ನೋಡೋಣ. ಎಲ್ಲೆಲ್ಲೂ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನ ಎಐ ಟೆಕ್ನಾಲಜಿ ಮತ್ತು ಚಾಟ್ ಜಿಪಿಟಿ ಸದ್ದು ಮಾಡುತ್ತಿವೆ. ಇವು ಮಾನವ ಸಮಾಜವನ್ನು ಉತ್ತಮಗೊಳಿಸುವಲ್ಲಿ ಸಹಾಯ ಮಾಡುತ್ತಿವೆಯೋ? ಇದರ ಕುರಿತು ನಿಮ್ಮ ಅಭಿಪ್ರಾಯವನ್ನು ಪ್ರಬಂಧ ರೂಪದಲ್ಲಿ ತಿಳಿಸಿ. ನಾವು ಮುಂಚೆನೆ ಬೇರೆ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಈ ಪ್ರಬಂಧದ ಒಂದು ಕ್ವಶನ್ಸ್ ಅಲ್ಲಿ ಒಂದು ಕರೆಂಟ್ ಅಫೈರ್ಸ್ ಒಂದು ಬರುತ್ತೆ ಕ್ವಶನ್ ಅಂತ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಎಐ, ಚಾಟ್ ಜಿಪಿಟಿ, ಜೆಮಿನೈ ಇವೆಲ್ಲ ಹಾಟ್ ಕರೆಂಟ್ ಅಫೈರ್ಸ್. ಸೊ ಇದರ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ. ಸೊ ಈ ಎಐ ಅಥವಾ ಚಾಟ್ ಜಿಪಿಟಿ, ಎಐ ಟೆಕ್ನಾಲಜಿ ನಮ್ಮ ಹೌ ಇಟ್ ದ ರೋಲ್ ಪ್ಲೇಡ್ ಬೈ ಇಟ್ in the improvisation of our society, human society, ಅದರ ಬಗ್ಗೆ ನೀವು ಪ್ರಬಂಧವನ್ನ ಬರೀಬೇಕು. 250 ಪದಗಳಲ್ಲಿ 15 ಮಾರ್ಕ್ಸ್ಗೆ. ಎರಡನೇ ಪ್ರಶ್ನೆ ನೋಡೋಣ. ವಿವಿಧ ಕಾರಣಗಳಿಂದ ಮುಷ್ಕರಗಳು, ಬಂದ್ಗಳು ಉಂಟಾಗುತ್ತಿರುವುದು ನಿಜಕ್ಕೂ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನದ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರಿವೆ? ಈ ರೀತಿಯಾದ ಹೋರಾಟಗಳು ಅಗತ್ಯವೇ? ಚರ್ಚಿಸಿ. ಇಲ್ಲಿ ನಿಮ್ಗೆ ಮುಷ್ಕರ ಅಂದ್ರೆ ಗೊತ್ತಾಗದೇ ಇರ್ಬೋದು. ಇಲ್ಲಿ ಬಂದ್ ಅಂತಿದೆ. ಸೊ ಬಂದ್ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ರಿಗೂ. ಈ ಮುಷ್ಕರಗಳು, ಬಂದ್ಗಳು ಆಗೋದ್ರಿಂದ ಈಗ ಬಸ್ಗಳ ಬಂದ್ ಮಾಡ್ತಾರೆ. ನೀವು ನೋಡಿದ್ದೀರಾ, ಈ ಯೂಶಲಿ ಬೆಂಗಳೂರಲ್ಲಿ ಜಾಸ್ತಿ ಬಂದ್ಗಳನ್ನ ಮಾಡ್ತಾರೆ. ಇದರಿಂದ ಬಡ ಜನರು, ಪುವರ್ ಪೀಪಲ್ ಮತ್ತೆ ಮಿಡ್ಲ್ ಕ್ಲಾಸ್, ಮಧ್ಯಮ ವರ್ಗ ಅಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್, ಇವರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂದ್ರೆ ಇವರೆಲ್ಲ ಈಗ ಬಸ್ ಬಂದ್ ಮಾಡ್ತಾರೆ ಅನ್ಕೊಳ್ಳಿ. BMTC ಬಸ್ ಬಂದು ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಬಸ್ ಬಂದ್ ಮಾಡಿದಾಗ ಈ ಬಡ ಜನರು ಮತ್ತೆ ಮಧ್ಯಮ ವರ್ಗದವರು ಅವ್ರ ಹತ್ರ ಕಾರು ಇಲ್ಲ ಬೇರೆ ವೆಹಿಕಲ್ಸ್ ಅವ್ರ ಹತ್ರ ಇರಲ್ಲ. ಅವರು ಸಾರ್ವಜನಿಕ ವಾಹನಗಳ ಮೇಲೆನೆ ನಂಬ್ಕೊಂಡಿರ್ತಾರೆ ಅವರ ಕೆಲಸ ಮಾಡೋದಕ್ಕೆ. ಆಗ ಇವೆಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಎಷ್ಟೊಂದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಒಂದೊಂದ್ಸಲ ಬಂದ್ ಎಲ್ಲಾ ಅಂಗಡಿಗಳನ್ನು ಮುಚ್ಚಬೇಕು. ಕರ್ನಾಟಕ ಬಂದ್, ಭಾರತ್ ಬಂದ್ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಯಾರೋ ಏನೋ ಅವರ ಕೆಲಸಗಳಾಗ್ತಾ ಇಲ್ಲ ಅಂತ ಬಂದು ಏನೋ ಒಂದು ಕಾರಣಕ್ಕೆ ಡಿಕ್ಲೇರ್ ಮಾಡ್ಬಿಡ್ತಾರೆ. ಆಗ ಇವರು ಅಂಗಡಿಗಳೆಲ್ಲ ಓಪನ್ ಮಾಡಿದ್ರೆ ಎಲ್ಲ ಏನೋ ಗಲಾಟೆ ಮಾಡೋದು, ಬೆಂಕಿ ಹಚ್ಚೋದು ಇಲ್ಲ ಒಡೆಯೋದು ಇವೆಲ್ಲಾನು. ಮತ್ತೆ ಇವೆಲ್ಲ ಸರ್ವೇ ಸಾಮಾನ್ಯ, ನೀವು ನೋಡಿರ್ತೀರಾ. ಮತ್ತೆ ಪೊಲೀಸರು ಆ ಸೆಕ್ಷನ್ ಈ ಸೆಕ್ಷನ್ ಅಂತ ಎಲ್ಲ ಜಾರಿ ಬಂದ್ಬಿಡುತ್ತೆ. 4 ಜನ ಒಂದ್ ಹತ್ರ ನಿಂತ್ಕೊಂಡು ಮಾತಾಡ್ಬಾರ್ದು, ಈ ರೀತಿ ಏನೇನೋ ಇರುತ್ತೆ. ಇದರಿಂದ ಯಾವ ರೀತಿ ಈ ಬಂದ್ಗಳೆಲ್ಲ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಪ್ರಬಂಧವನ್ನ ಬರೀಬೇಕು. ಕಳ್ಳನಿಗೊಂದು ಪಿಳ್ಳೆನೆವ, ಈ ಗಾದೆ ಮಾತಿನ ಅರ್ಥವನ್ನು ವಿವರಿಸಿ. ಈ ಗಾದೆ ಮಾತನ್ನು ಆಧರಿಸಿ ಒಂದು ಕತೆ ಅಥವಾ ಘಟನೆಯನ್ನು ಬರೆಯಿರಿ. ಕತೆ ನಿಮ್ಮ ಸ್ವಂತದ್ದಾಗಿರಿ. ಸೊ ಒಂದು ಗಾದೆ ಕೊಟ್ಬಿಟ್ಟು ಅದ್ರ ಬಗ್ಗೆ ಕತೆ ಬರಿಬಹುದು, ಇಲ್ಲ ಪ್ರಬಂಧದ ರೀತಿ ಒಂದು ಘಟನೆಯನ್ನ ವಿವರಿಸಿ ಇಲ್ಲ ಗಾದೆ ಮಾತನ್ನ ಆಧರಿಸಿ ಒಂದು ಕತೆ ಬರೀರಿ, ಘಟನೆ ಬರೀರಿ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಆ ಗಾದೆ ಏನು ಅಂತ ನೀವು ಅರ್ಥವನ್ನ ಬರೀಬೇಕಾಗುತ್ತೆ. ಯು ಶುಡ್ ರೈಟ್ ದ ಮೀನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಗಾದೆ. ಕಳ್ಳನಿಗೊಂದು ಪಿಳ್ಳೆನೆವ ಅಂದ್ರೆ ಸೋಮಾರಿ ಆಗಿರ್ತಾರ ಅನ್ಕೊಳ್ರಿ. ಕಳ್ಳ ಅಂದ್ರೆ ಯಾವಾಗ್ಲೂ ಕಳ್ಳ ಅಂತಾನೆ ಇಲ್ಲ, ಏನೋ ಒಂದು ಪಿಳ್ಳೆ ನೆಪ ಅಂತೀವಲ್ಲ, ಎಕ್ಸ್ಕ್ಯೂಸ್, ಏನೋ ಒಂದು ಚಿಕ್ಕ ಎಕ್ಸ್ಕ್ಯೂಸ್. ಹೌದು ಅದಕ್ಕೆ ಇದರಿಂದಾನೇ ಅದಾಗಿದ್ದು. ಎಕ್ಸ್ಕ್ಯೂಸ್, ಯಾವಾಗ್ಲೂ ಎಕ್ಸ್ಕ್ಯೂಸ್ ಕೊಡ್ತಾ ಇರೋದು. ಅದಕ್ಕೆ ಕಳ್ಳನಿಗೊಂದು ಪಿಳ್ಳೆನೆವ ಅಂತ ಗಾದೆ ಮಾತು ಇದೆ. ಇವಾಗ ನೀನು ಎಕ್ಸಾಮ್ ಅಲ್ಲಿ ಯಾಕಪ್ಪ ಚೆನ್ನಾಗ್ ಮಾಡಿಲ್ಲ ಅಂದ್ರೆ, ಇಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು, ಇಲ್ಲ ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ, ಏನೋ ಒಂದು ಸಮ್ ಎಕ್ಸ್ಕ್ಯೂಸ್ ಕೊಡೋದು. ನಾನು ಸುಮ್ನೆ ಜೋಕ್ ಕೇಳ್ತಾ ಇದ್ದೀನಿ, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಸೊ ಕಳ್ಳನಿಗೊಂದು ಪಿಳ್ಳೆನೆವ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಈಗ 4ನೇದು ನೋಡೋಣ. ಈ ಕೆಳಗಿನ ಸಾಲುಗಳಿಂದ ಪ್ರಾರಂಭವಾಗುವ ಒಂದು ಕಥೆಯನ್ನ ಬರೆಯಿರಿ. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಿಂದ ಅದನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಸೆಂಟೆನ್ಸ್ ಅದಾಗಿರಬೇಕು. ಆಮೇಲೆ ನಿಮ್ಮ ಕಥೆಯನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ಬೇಕು.
ಆ ಭಿಕ್ಷುಕಿಯ ಕರಾಳ ಕಥೆಯನ್ನು ಕೇಳಿ ನಿಜವಾಗಿಯೂ ನನ್ನ ಕಣ್ಣುಗಳು ಒದ್ದೆಯಾದವು. ಸೊ ಇದರಲ್ಲಿ ಕ್ಯಾರೆಕ್ಟರ್ಸ್, ಒಬ್ಬ ಭಿಕ್ಷುಕಿ, ಬೆಗ್ಗರ್ ಭಿಕ್ಷುಕಿ, ಲೇಡಿ ಬೆಗ್ಗರ್. ಕರಾಳ ಕತೆ ಅಂದ್ರೆ ಕರಾಳ ಕತೆ ಅಂದ್ರೆ ತುಂಬಾ ದುಃಖಕರವಾದಂತಹ ಒಂದು ಭಯಂಕರವಾದಂತಹ ಕತೆ. ಕತೆ ಅಂದ್ರೆ ಅವರ ಜೀವನಕ್ಕೆ ಸಂಬಂಧಿಸಿದ್ದು, ಆ ಭಿಕ್ಷುಕಿಯ ಜೀವನಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನ ಆ ಭಿಕ್ಷುಕಿ ಇಲ್ಲ ಬೇರೆಯವ್ರ ಯಾರೋ ಭಿಕ್ಷುಕಿ ಬಗ್ಗೆ ಹೇಳ್ತಾ ಇದ್ದಾರೆ ನಿಮ್ಗೆ. ಆ ಕಥೆಯನ್ನ ಕೇಳಿ ನಿಮ್ಮ ಕಣ್ಣುಗಳು ಒದ್ದೆಯಾದ ಅಂದ್ರೆ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಅದು ಅಷ್ಟೊಂದು ಆ ಕಥೆಯನ್ನ ಕೇಳೋದಕ್ಕೆ ನಿಮ್ಗೆ ಅಷ್ಟೊಂದು ದುಃಖಕರವಾಗಿತ್ತು ಅಂತ ಅರ್ಥ. ಸೊ ಅದರ ಬಗ್ಗೆ ನೀವು ವಿಸ್ತಾರವಾಗಿ 250 ಪದಗಳಲ್ಲಿ ಒಂದು ದೊಡ್ಡ ಕಥೆಯನ್ನ ಬರೀಬೇಕು. ಮತ್ತೆ ಇದಕ್ಕೆ ಸ್ಟೆಪ್ಸ್ ಎಲ್ಲ ಹೇಳಿದ್ದೀನಿ ನಾನು. ಇದಾದ್ಮೇಲೆನು ನಾವು ನೋಡ್ತೀವಿ ಏನೇನ್ ಸ್ಟೆಪ್ಸ್ ಬರಬೇಕು ಅಂತ. ಈ ಕ್ವಶನ್ ಪೇಪರ್ನ ನೀವು ಎಕ್ಸಾಮ್ಗಿಂತ ಮುಂಚೆ ಒಂದ್ಸಲ ನೋಡ್ಕೊಂಡು ಹೋಗಿ, ಒಂದು ಐಡಿಯಾ ಬರುತ್ತೆ. ಈಗ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಓದಿರ್ತೀರಾ, ಇವೆಲ್ಲ ನೋಡಿದ್ರೆ ನಿಮ್ಗೆ ನಾನು ಇಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀನಾ, ಇಲ್ಲಿ ಇನ್ನೇನಾದ್ರು ಆಡ್ ಮಾಡ್ಬೇಕಾ, ನಾನು ಎಲ್ಲಿ ಮಿಸ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ಕ್ವಶನ್, ಇವಾಗ ಕ್ವಶನ್ಗೆ ಆನ್ಸರ್ ಬರೆಯುವಾಗ ಎಲ್ಲಾದ್ರೂ ಮಿಸ್ ಮಾಡ್ತಾ ಇದ್ರೆ ಆ ಆನ್ಸರು ಎಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, ನೀವು ಮಾರ್ಕ್ ಟೆಸ್ಟ್ ಏನಾದ್ರು ಮಾಡ್ತಾ ಇದ್ರೆ ಇವೆಲ್ಲ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದಾದ್ಮೇಲೆ ಈ 5ನೇ ಕ್ವಶನ್ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟೆಪ್ಸ್ ಎಲ್ಲ ಬರೀಬೇಕು ಅಂತ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಜಾಗರೂಕವಾಗಿ ಅಧ್ಯಯನ ಮಾಡಿ. ಈ ಚಿತ್ರವನ್ನು ಆಧರಿಸಿ ಒಂದು ಕತೆ ಅಥವಾ ಪ್ರಬಂಧವನ್ನು ಬರೆಯಿರಿ. ಚಿತ್ರಕ್ಕೂ ನಿಮ್ಮ ವರ್ಣನೆಗೂ ಸ್ಪಷ್ಟವಾದ ಸಂಬಂಧವಿರಬೇಕು, ನಿಮಗೆ ಗೊತ್ತಿರೋ ಹಾಗೆ. ಸೊ ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರ ಏನು ಹೇಳಿ ನೋಡೋಣ. ಹೌದು, ರೈಲ್ವೆ ನಿಲ್ದಾಣ, ರೈಲ್ವೆ ಸ್ಟೇಷನ್. ಸೊ ರೈಲ್ವೆ ಸ್ಟೇಷನ್ ಒಂದು ಕಥೆನಾದ್ರೆ ಬರಿಬಹುದು, ಇಲ್ಲ ಇದನ್ನ ವಿವರಣೆ ಮಾಡಿ ಒಂದು ಪ್ರಬಂಧವನ್ನ ಬರಿಬಹುದು. ಆಯ್ತಾ? ಇಲ್ಲಿ ಏನೇನೋ ಇರುತ್ತೆ. ಆಲ್ಮೋಸ್ಟ್ ನೀವೆಲ್ರೂ ರೈಲ್ವೆ ಸ್ಟೇಷನ್ ಬಗ್ಗೆ ಅಟ್ಲೀಸ್ಟ್ ಹೋಗಿಲ್ಲ ಅಂದ್ರೂ ಕೇಳಿರ್ತೀರಲ್ಲ, ಅಲ್ಲಿ ಏನೇನಿರುತ್ತೆ ಏನೋ ಎತ್ತ ಅಂತೆಲ್ಲನು. ಅದರ ಬಗ್ಗೆ ಒಂದು ಪ್ರಬಂಧವನ್ನ ಬರಬೇಕು. ಈಗ ಪ್ರಬಂಧದಲ್ಲಿ ನಿಮ್ಮದೇ ಆದ ಬರವಣಿಗೆ ಅಂತ ಹೇಳ್ತಾರೆ ಇಲ್ಲಿ, ವಿದ್ಯಾರ್ಥಿಗಳ ಬರವಣಿಗೆ. ಇದು ಆನ್ಸರ್ ಕೀ. ಇದು ಆಯಾ ವಿಷಯಕ್ಕೆ ಅನುಗುಣವಾಗಿ ವಿವರಣೆಯನ್ನ ಕೊಡ್ಬೇಕಾಗುತ್ತೆ ನೀವು. ಪೀಠಿಕೆ ಅಂದ್ರೆ ಇಂಟ್ರಡಕ್ಷನ್. ನಾನು ಮುಂಚೆ ಪ್ರಬಂಧ ವಿಡಿಯೋಗಳಲ್ಲಿ ಹೇಳಿದ್ದೀನಲ್ಲ, ಅದಕ್ಕೆ 5 ಅಂಕಗಳಂತೆ, 15 ಅಂಕಗಳಲ್ಲ ಟೋಟಲ್, ಹೇಗೆ ಅಂತ ವಿವರಣೆ. ಸೊ ಪೀಠಿಕೆಗೆ 5 ಅಂಕಗಳು ಅಂದ್ರೆ ನೀವು ಎಷ್ಟು ಬರಬೇಕು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ವಿಷಯ ವಿವರಣೆ, ಎಕ್ಸ್ಪ್ಲನೇಷನ್, ಬಾಡಿ ಆಫ್ ದ ಎಸ್ಸೆ ಅನ್ಕೊಳ್ಳೋಣ, 6 ಅಂಕಗಳು, 6 ಮಾರ್ಕ್ಸ್. ಭಾಷಾ ಪ್ರಯೋಗ 4 ಅಂಕಗಳು. ಅಂದ್ರೆ ಯಾವ ರೀತಿ ನಿಮ್ಮ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇಲ್ಲ ಫ್ರೇಮ್ ವರ್ಕ್, ಸೆಂಟೆನ್ಸ್ ಫ್ರೇಮ್ ವರ್ಕ್ ಹೇಗಿದೆ, ನಿಮ್ಮ ಭಾಷೆಯನ್ನ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದೀರಾ, ಸ್ಪಷ್ಟವಾಗಿ ವಾಕ್ಯ ರಚನೆ, ವಿಷಯದ ಸ್ಪಷ್ಟ ವಿವರಣೆ ಮುಂತಾದ ಪ್ರಬಂಧ ನಿಯಮಗಳನ್ನು ಅನುಸರಿಸಿ ಅಂಕಗಳನ್ನ ನೀಡ್ತಾರೆ. ಸೊ ಪ್ರಬಂಧದಲ್ಲಿ ಔಟ್ ಆಫ್ ಔಟ್ ತಗೊಳ್ಳೋ ಚಾನ್ಸ್ ಇದೆ. ಸೊ ವಾಕ್ಯ ರಚನೆಯನ್ನ ಸರಿಯಾಗಿ ಮಾಡಬೇಕು, ಸ್ಪಷ್ಟವಾಗಿರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಆದಷ್ಟು ಕಡಿಮೆ ಮಾಡಬೇಕು. ಈಗ ಲೆಟರ್ ರೈಟಿಂಗ್. 1ನೇದು, ನಿಮ್ಮ ಬಡಾವಣೆಯಲ್ಲಿ 3 ದಿನಗಳಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ನಿಮ್ಮ ಪರೀಕ್ಷೆಗಳು ಸಮೀಪಿಸುತ್ತಿರುವುದರಿಂದ ಬಹಳ ತೊಂದರೆಯಾಗಿದೆ. ಆದ್ದರಿಂದ ತಕ್ಷಣ ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ವಿನಂತಿಸುತ್ತಾ ಬೆಂಗಳೂರು ವಿದ್ಯುತ್ ಪ್ರಸರಣ ಸಂಸ್ಥೆಯ ಅಧಿಕಾರಿಗೆ ಒಂದು ಪತ್ರ ಬರೆಯಿರಿ. ಆದಷ್ಟು ಬೇಗ ವಿದ್ಯುತ್ ಪೂರೈಕೆ ಮಾಡಲು ಅಗತ್ಯವಾದ ಕ್ರಮ ಕೈಗೊಳ್ಳುವಂತೆ ತಿಳಿಸಿರಿ. ನಿಮ್ಮ ಬಡಾವಣೆಯಲ್ಲಿ 3 ದಿನಗಳಿಂದ ಅಂದ್ರೆ ನಿಮ್ಮ ವಾಟ್ ಎವರ್ ಲೇಔಟ್ ಅನ್ಕೊಳ್ಳೋಣ, ಈಗ ಬಡಾವಣೆ 3 ದಿನಗಳಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಅಂದ್ರೆ ಪವರ್ ಸಪ್ಲೈ ಅಲ್ಲಿ ಸುಮ್ಮನೆ ಆನ್ ಆಫ್ ಆಗ್ತಾ ಇದೆ, ಸರಿಯಾಗಿಲ್ಲ ಪವರ್ ಸಪ್ಲೈ. ನಿಮ್ಮ ಪರೀಕ್ಷೆಗಳು ಸಮೀಪಿಸುತ್ತಿದೆ, ನಿಮ್ಮ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಅದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಓದ್ಕೊಳ್ಳೋದಕ್ಕೆ. ರಾತ್ರಿ ಹೊತ್ತು, ಬೆಳಗ್ಗೆ ಹೊತ್ತು ಪರವಾಗಿಲ್ಲ, ಸೂರ್ಯನ ಬಿಸಿಲಿರುತ್ತೆ, ಬೆಳಕಿರುತ್ತೆ, ಓದ್ಕೋಬಹುದು. ಆದ್ರಿಂದ ತಕ್ಷಣ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಬೆಂಗಳೂರು ವಿದ್ಯುತ್ ಪ್ರಸರಣ ಸಂಸ್ಥೆ ಅಧಿಕಾರಿಗೆ ಒಂದು ಪತ್ರನ ಬರೀರಿ. ಆದಷ್ಟು ಬೇಗ ವಿದ್ಯುತ್ ಅನ್ನ ಪೂರೈಕೆ ಮಾಡಿ ಅಂತ ವಿನಂತಿಸಿಕೊಂಡು ಒಂದು ಪತ್ರ ಬರೀರಿ. ಇಲ್ಲಿ ವಿಷಯ ಎಲ್ಲ ಇದರಿಂದ ತಗೋಬಹುದು. ನಾನು ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಸೆಕ್ಷನ್ ಯಾವ ರೀತಿ ಏಸ್ ಮಾಡ್ಬೇಕು ಅಂತ ಹೇಳಿದ್ದೆ. ಸೊ ಅದರಲ್ಲಿ ಈ ಪರ್ಟಿಕ್ಯುಲರ್ ಪ್ರಬಂಧದಿಂದನೇ ನೀವು ಒಂದಷ್ಟು ವಿಷಯಗಳನ್ನ ತೆಗೆದು ನಿಮ್ಮ ಪತ್ರಕ್ಕೆ ಯಾವ ರೀತಿ ಬರೆಯುವುದು ಅಂತ ಹೇಳಿದ್ದೀನಿ.
ನೀವಿಲ್ಲಿ ಉಪಯೋಗ ಮಾಡಬಹುದು. ಇಲ್ಲಿ ವ್ಯಾವಹಾರಿಕ ಪತ್ರ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾರ್ಕ್ಸ್ ಅಲಾಟ್ಮೆಂಟ್ ಇದೆ ಅಂತ. ಸ್ವವಿಳಾಸ ಅಂದ್ರೆ ನಿಮ್ಮ ಅಡ್ರೆಸ್, ಅದಕ್ಕೆ ಹಾಫ್ ಮಾರ್ಕ್ಸ್. ದಿನಾಂಕ ಬರೆಯೋದಕ್ಕೆ ಹಾಫ್ ಮಾರ್ಕ್ಸ್. ಹೊರ ವಿಳಾಸ 2 ಹಾಫ್ ಮಾರ್ಕ್ಸ್ ಟು ಅಡ್ರೆಸ್. ಸಂಬೋಧನೆ, ಯಾವ ರೀತಿ ಸಂಬೋಧನೆ ಮಾಡ್ತಾ ಇದ್ದೀರಾ, ಮಾನ್ಯರೇ ಇಲ್ಲ ಏನು ಇವಾಗ ಇಲ್ಲೇನ್ ಕೊಟ್ಟಿದ್ದಾರೆ, ಅಧಿಕಾರಿ, ವಿದ್ಯುತ್ ಪ್ರಸರಣ ಸಂಸ್ಥೆಯ ಅಧಿಕಾರಿ. ವಿಷಯ ಸಬ್ಜೆಕ್ಟ್ ಏನು ಅಂತ. ಪತ್ರದ ಒಡಲು 2, ಪತ್ರದ ಒಡಲು ಮತ್ತೆ ಭಾಷಾ ವಿವರಣೆ, ಬಾಡಿ ಆಫ್ ದ ಲೆಟರ್. ಮತ್ತೆ ಭಾಷೆ 1, ಯಾವ ರೀತಿ ಲ್ಯಾಂಗ್ವೇಜ್ ಯಾವ ರೀತಿ ನೀವು ಅಲ್ಲಿ ಯೂಸ್ ಮಾಡಿದ್ದೀರಾ ಅಂತ. ಧನ್ಯವಾದಗಳು ಅನ್ನೋದನ್ನ ಬರೀಬೇಕು, ಅದಕ್ಕೆ ಹಾಫು. ಮುಕ್ತಾಯ ಎಂಡಿಂಗ್ ಹಾಫು. ಹೊರ ವಿಳಾಸ ಮತ್ತೆ ಬರಿಬೇಕಾಗುತ್ತೆ ಕೆಳಗಡೆ, ಅದಕ್ಕೆ ಅರ್ಧ ಮಾರ್ಕ್ಸ್ ಇದೆ. ಸೊ ಇದರಲ್ಲಿ ನೋಡಿ, ನೀವು ಒಂದಷ್ಟು ಬರೆದ್ರೆ, ಸ್ವವಿಳಾಸ, ದಿನಾಂಕ, ಹೊರ ವಿಳಾಸ ಇವೆಲ್ಲ ಬರೆದ್ರೇನೆ ಒಂದಷ್ಟು ಮಾರ್ಕ್ಸ್ ಬರುತ್ತೆ. ಈಸಿ ಅಲ್ವಾ ಪತ್ರ? ಸೊ ಇದನ್ನ ಮಿಸ್ ಮಾಡದೆ ಈ ಸ್ಟೆಪ್ಸ್ ಎಲ್ಲ 1-2 ಸಲ ಬರಿತಾ 2-3 ಸಲ ಬರೆದ್ರೆ ಸಾಕು, ಜ್ಞಾಪಕ ಇರುತ್ತೆ. ಎಕ್ಸಾಮ್ ಅಲ್ಲಿ ಬರೀರಿ, ಈಸಿ ಇರುತ್ತೆ. 2ನೇ ಪತ್ರ, ಈ ವರ್ಷದ ಶ್ರೇಷ್ಠ ಪರಿಸರವಾದಿ ಪ್ರಶಸ್ತಿಯನ್ನು ಪಡೆದಿದ್ದೀರಾ. ಈ ಪ್ರಶಸ್ತಿ ಪಡೆಯಲು ನೀವು ಪರಿಸರದ ಸಂರಕ್ಷಣೆಗಾಗಿ ಮಾಡಿರುವ ಕಾರ್ಯಗಳನ್ನು ವಿವರಿಸುತ್ತಾ ನಿಮ್ಮ ತಂದೆಗೆ ಒಂದು ಪತ್ರ ಬರೀರಿ. ತಂದೆಗೆ ಪತ್ರ ಬರೀಬೇಕು. ಶ್ರೇಷ್ಠ ಪರಿಸರವಾದಿ, ಓಕೆ. ಪರಿಸರವಾದಿ ಅಂದ್ರೆ ಗೊತ್ತಲ್ಲ, ಪರಿಸರ ಅಂದ್ರೆ ಗೊತ್ತಲ್ಲ, ನೇಚರ್. ಸೊ ನೀವು ಪರಿಸರವನ್ನ ಸಂರಕ್ಷಣೆ ಮಾಡುವಂತಹ ಏನೋ ಒಂದು ಕೆಲಸ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಉತ್ತಮ ಪರಿಸರವಾದಿ, ಶ್ರೇಷ್ಠ ಪರಿಸರವಾದಿ ಅನ್ನುವಂತಹ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಆ ಅವಾರ್ಡ್ ಕೊಟ್ಟಿರೋದಕ್ಕೆ ನೀವು ಪರಿಸರ ಸಂರಕ್ಷಣೆ, ನೇಚರ್ ಬಗ್ಗೆ ನೀವು ಏನೇನು ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಅದರ ರಕ್ಷಣೆಗಾಗಿ ಅನ್ನೋದನ್ನ ವಿವರಣೆ ಮಾಡಿ ನಿಮ್ಮ ಫಾದರ್ಗೆ, ತಂದೆಗೆ ಒಂದು ಪತ್ರವನ್ನ ಬರೀಬೇಕು. ಸೊ ಇಲ್ಲಿ ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ, ಇದಕ್ಕೆ 1 ಮಾರ್ಕ್ಸು. ಸಂಬೋಧನೆ 1 ಹಾಫ್ ಮಾರ್ಕ್ಸ್. ಪತ್ರದ ಒಡಲು 2 ಮಾರ್ಕ್ಸ್. ಭಾಷೆ 2 ಮಾರ್ಕ್ಸ್. ಧನ್ಯವಾದಗಳು ಹಾಫು. ಮುಕ್ತಾಯ ಹಾಫು. ಹೊರ ವಿಳಾಸ ಹಾಫ್. ಸೊ ಹೊರ ವಿಳಾಸ ಅಂದ್ರೆ ಯಾರಿಗೆ ಬರಿತಾ ಇದ್ದೀರಾ ಪತ್ರ ಅನ್ನೋ ವಿಳಾಸ. ಈಗ ಪ್ಯಾಸೇಜ್ ಬಂತು ನೋಡಿ, ಪ್ಯಾಸೇಜ್. ಸೊ ಪ್ಯಾಸೇಜ್ ಅನ್ನ ಓದ್ಕೊಂಡು ಹೋಗ್ಬೇಕು ಫುಲ್ಲು. ಹಳ್ಳಿಯ ಮುರುಕು ಚಪ್ಪರದ ಚಹಾ ಫಳಾರದ ಅಂಗಡಿಗೆ ನೀವೆಂದಾದರೂ ಹೋಗಿರದಿದ್ದರೆ, ಅಲ್ಲಿ ಕುಳಿತು ಕಲಿಯುಗದ ಅಮೃತವೆನಿಸಿಕೊಂಡ ಚಹಾ ಸೇವನೆ ಮಾಡಿರದಿದ್ದರೆ ನಿಮ್ಮ ಜೀವನ ಅಪೂರ್ಣವಾಯಿತೆಂದು ನನ್ನ ತಿಳುವಳಿಕೆ. ಪಟ್ಟಣದ ಹೋಟೆಲುಗಳಲ್ಲಿ ಎಲ್ಲ ಇದೆ. ಮನವನ್ನ ಆಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಪರಸಿಯ ನೆಲವಿದೆ. ಕೂತರೆ ಮಾಸಿ ಹೋದಿತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂ ದಿಂದ ಅಲಂಕೃತವಾದ ಟೇಬಲ್ಲೂ ಇದೆ. ಟೇಬಲ್ ಮೇಲೆ ಗ್ಲಾಸು ಇದೆ. ಗ್ಲಾಸಿನಲ್ಲಿ ನೀರು ಇದೆ. ಯಾರೋ ಎಂತದ್ದು ಬರೀತಾರೆ. ನೀವು ಕುಳಿತಿರೋ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಕೇಳುವ ಸಮವಸ್ತ್ರದ ಮಾಣಿಯೂ ಇದ್ದಾನೆ. ಅಂದ್ರೆ ಅಟೆಂಡರ್ ಮಾಣಿ ಅಂದ್ರೆ ಏನಿದೆ ಎಂದು ನೀವು ನೀರಸವಾಗಿ ಮಾಣಿಗೆ ಕೇಳಿದರೆ, ಬೋಂಡಾ, ದೋಸೆ, ಉತ್ತಪ್ಪ, ಉಪಮಾ, ಪೂರಿ, ಬಜ್ಜಿ ಎಂದು ನಿಮಗಿಂತಲೂ ನೀರಸವಾಗಿ ಪಟಪಟನೆ ಒದರುತ್ತಾನೆ. ಆದರೆ ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ತಾಜಾ ಯಾವುದು, ಹಳಸಿದ್ದಾವುದು ಯಾರಿಗೆ ಗೊತ್ತು? ಸ್ವತಃ ಮಾಣಿಗೂ ಅದು ಗೊತ್ತಿಲ್ಲ. 100 ಹೆಸರುಗಳಲ್ಲಿ ಯಾವುದೋ ಹೆಸರಿಗೆ ಜೋತು ಬಿದ್ದ ಬೋಂಡಾ ತರಿಸಿದಿರೋ ಅದು ನಿಮ್ಮ ಗಂಟಲಲ್ಲಿ ಇಳಿಯದು. ವಡೆ ತರಿಸಿದಿರೋ ಅದು ಯಾವ ಶಸ್ತ್ರಕ್ಕೂ ಮಣಿಯದು. ಇಡ್ಲಿ ಅಂತೂ ನೋಡಲು ಬೆಳ್ಳಗಿದೆ, ಚಿಕ್ಕ ಚಿಕ್ಕದೂ ಆಗಿದೆ. ಇಷ್ಟಾಗಿ ನಿಮ್ಮ ಸ್ಥಳವನ್ನ ಆಕ್ರಮಿಸಲು ನಾ ಮುಂದು ನೀ ಮುಂದು ಎಂದು ಸ್ಪರ್ಧೆ ನಡೆಸುತ್ತಾ ಜನರು ನಿಮ್ಮ ತಿಂಡಿ ತೀರ್ಥಗಳ ಮೇಲೆ ಕಣ್ಣಿಟ್ಟು ನಿಂತಿರುತ್ತಾರೆ. ಪಟ್ಟಣದ ಹೋಟೆಲುಗಳ ನೂಕುನುಗ್ಗಲುಗಳು, ಗಲಭೆ ಗಲೀಜುಗಳು ಸಾಕಪ್ಪ, ಇದರ ಸಹವಾಸ ಎಂದು ಎನಿಸಿಬಿಡುತ್ತದೆ. ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ದರೆ ಅದ್ಭುತ ಸಾಹಸ ಮಾಡಿ ಬಂದ ಅನುಭವ ನಿಮಗಾಗುತ್ತದೆ. ಪಟ್ಟಣದ ಹೋಟೆಲ್ ಎಂದರೆ ನಯ ನಾಜುಕಿನ ಹೆಣ್ಣಿದ್ದಂತೆ. ಹಳ್ಳಿಯ ಚಹಾ ಪಳಾರದ ಅಂಗಡಿ ಎಂದರೆ ಇಳಕಲ್ಲ ಸೀರೆ ಉಟ್ಟ ಹೆಣ್ಣಿದ್ದಂತೆ. ಜೀವನದಾಗ ಹುಟ್ಟಿದ ಮ್ಯಾಲ ಏನೇನ್ ಕಂಡಿ ಎಂದು ಕವಿ ಜೋಗದ ಜೋಕು ಬರೆದ. ಅದೇ ಕವಿ ನಮ್ಮ ಹಳ್ಳಿಯ ಚಂದ್ರಭವನಕ್ಕೆ ಭೇಟಿ ಇತ್ತಿದ್ದರೆ ಇಲ್ಲಿ ಚಹಾ ಕುಡಿಯದ, ಭಜಿಯಂ ತಿನ್ನದ ಜನ್ಮ ವ್ಯರ್ಥವೆಂದು ಹಾಡಿಬಿಡುತ್ತಿದ್ದ. ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದೆ. ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ಇನ್ನಾವ ಇಂದ್ರಭವನದಲ್ಲಿ ಕಾಣುವೆವು? ಆ ಚಹಾದ ಕಂಪೇನು, ಬಣ್ಣವೇನು, ಇದರಲ್ಲಿ ಹಾಕಿದ ಗಟ್ಟಿ ಹಾಲಿನ ಹೆಡಸೇನು, ಅದನ್ನು ಅನುಭವಿಸಿಯೇ ತಿಳಿಯಬೇಕು.
ಹಳೆಯ ಚಹಾ ಹೋಟೆಲಿನಲ್ಲಿ ಸಿಗುವ ಆತ್ಮೀಯತೆಯಾಗಲಿ ಆತಿಥ್ಯವಾಗಲಿ ಇನ್ನೆಲ್ಲಿ ದೊರಕಿತು. ನಿಮ್ಮ ಬೇಕು ಬೇಡುಗಳನ್ನು ಅರಿತ ಮಾಣಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದು ನಿಮ್ಮ ಮುಂದೆ ಇಡುತ್ತಾನೆ. ಪೂರಿಯ ಎಣ್ಣೆ ನಿಮ್ಮ ಪ್ರಕೃತಿಗೆ ಒಗ್ಗದು ಎಂಬುದು ಅವನಿಗೆ ಗೊತ್ತಿದೆ. ಅದಕ್ಕಿಂತಲೇ ಅವನು ಪೂರಿಯ ಎಣ್ಣೆಯನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನು ತಂದು ಇರಿಸುತ್ತಾನೆ. ಯಾವ ಹೆಂಡತಿ ಇಂದಿನವರೆಗೆ ಈ ರೀತಿ ಉಪಚಾರ ಮಾಡಿದ್ದಾಳೆ? ನನಗೆ ದಯವಿಟ್ಟು ತಿಳಿಸಿ. ಪೂರಿಯ ಪ್ಲೇಟನ್ನು ಸರಿಸುತ್ತಲೇ ನೀವು ಕೇಳದೆ ಬಜಿಯು ಬಂದು ನಿಮ್ಮೆದುರು ಕೂಡುತ್ತದೆ. ಆಗ ವಲ್ಲನೆಂದರೆ ನಡೆದೀತೆ, ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ, ತರಲೇನು? ಕೇವಲ ನಿಮಗಾಗಿ ಎಂದು ಭ್ರಮೆ ಹುಟ್ಟುವಂತೆ ಕಿವಿಯಲ್ಲಿ ಬಂದು ಹೇಳಿದಾಗ ನಿಮಗೆ ರೋಮಾಂಚನವಾಗದಿದ್ದೀತೆ? 2 ಕಾಲುಗಳನ್ನು ಬೆಂಚಿನ ಮೇಲಿರಿಸಿ ಹೊಟ್ಟೆರಾಯನ ಸೇವೆಯನ್ನು ಮಾಡಿದ ನೀವು ಪ್ಲೇಟಿನಲ್ಲಿ ಕೈ ತೊಳೆದು ನಂತರ ಕೈಯನ್ನು ಒರೆಸಿಕೊಂಡು ತೃಪ್ತಿಯ ತೇಗನ್ನು ಹೊಡೆಯುತ್ತಾ ತಾಸುಗಟ್ಟಲೆ ಅಲ್ಲಿ ಕೂಡಬಹುದು. ನಿಮಗೆ ಯಾರಾದರೂ ಅಲ್ಲಿಂದ ಏಳೆನ್ನುವರೆ? ಛೇ, ಎಂದಿಗೂ ಇಲ್ಲ. ಕೂತು ಬೇಸತ್ತಾಗ ಮಾತಾಡಿ ಬಾಯಿ ದಣಿದಾಗ ಎದ್ದು ಹೊರಡುವಿರಿ. ನೀವು ತಿಂದದಕ್ಕೆ ಹಣ ಕೊಡಬೇಕಾಗಿಲ್ಲ. ಎಂಥ ಸೌಲಭ್ಯವಿದು, ಇದಕ್ಕೆಲ್ಲ ಪುಕ್ಕಟೆಯೇ ಎಂದು ಕೇಳಬಹುದು. ಇಲ್ಲ, ಇದಕ್ಕೆನ್ನವರು ಉದ್ರಿ. ಕೌಂಟರ ಮುಂದೆ ನಿಂತು ನನ್ನ ಹೆಸರಲ್ಲೇ ಹಚ್ರಿ ಎಂದು ಹೇಳಿದರೆ ಸಾಕು. ಹಚ್ಚುವುದೊಂದೇ ಹಳ್ಳಿ ಪಳಾರದಂಗಡಿಯ ಮಾಲೀಕನ ಕರ್ಮ. ಸುಗ್ಗಿಗೊಮ್ಮೆ 4 ಚೀಲ ಜೋಳ ತಂದು ಹೋಟೆಲಿಗೆ ಹಚ್ಚಿದರೆ ಬಾಕಿ ಚುಕ್ತ ಆಯ್ತು. ವರ್ಷದವರೆಗೆ ಪೂರಿ ಬಜಿಗಳನ್ನು ತಿನ್ನುತ್ತಾ ಊರ ಸುದ್ದಿಯನ್ನು ಮಾತಾಡುತ್ತಾ ಎದುರುಗಿರಲಾರದವರ ಗೇಲಿ ಮಾಡುತ್ತಾ ಹೊತ್ತನ್ನು ಕಳೆಯಬಹುದು. ಈಗ ಪ್ರಶ್ನೆಗಳಿದೆ. ನಿಮ್ಗೆ ಗೊತ್ತಿರೋ ಹಾಗೆ 5 ಪ್ರಶ್ನೆಗಳು, ಒಂದೊಂದಕ್ಕೂ 2 ಮಾರ್ಕ್ಸು. 5 into 2 10. ಕಲಿಯುಗದ ಅಮೃತ ಯಾವುದು? ಮೂಲಕಾರನ ಕುರ್ಚಿ ಎಲ್ಲಿದೆ? ನೋಡಿ, ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ಇಲ್ಲ, ಕ್ವಶನ್ಗೆ ಆನ್ಸರ್. ನಾನು ಹೇಳ್ದಂಗೆ ರಿವರ್ಸ್ ಗೇರ್ ಅಪ್ಲೈ ಮಾಡಿದ್ರೆ. ಈಗ ನಾನು ಫುಲ್ ಪ್ಯಾಸೇಜ್ ಅನ್ನು ಓದಿದ್ದೀನಿ. ಈಗ ನೋಡಿ, ನಿಮಗೆ ಆನ್ಸರ್ಸ್ ಕೂಡ ಇಲ್ಲಿ ಇದೆ. ಆನ್ಸರ್ ಕೀಸು. ಕಲಿಯುಗದ ಅಮೃತ ಚಹಾ, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಬರುತ್ತೆ. ಹಳ್ಳಿಯ ಚಹಾದ ಅಂಗಡಿ ಅಂದ್ರೆ ಹೇಗಿರುತ್ತೆ, ಯಾವ ತರ ಇರುತ್ತೆ ಅನ್ನೋದನ್ನ ನೀವು ಪ್ಯಾಸೇಜ್ ಇಂದನೇ ಹಾಕಿ ಬರಿಬೇಕು. ನೋಡಿ, ಇಷ್ಟಿದೆ, ಇದಕ್ಕೆ 2 ಮಾರ್ಕ್ಸ್, 3-4 ಪಾಯಿಂಟ್ ಆದ್ರೂ ಬರಿಬೇಕಾಗುತ್ತೆ. ಪಟ್ಟದ ಚಹಾದ ಅಂಗಡಿಗಳು ಯಾವ ರೀತಿ ಇರುತ್ತೆ? ಅಲ್ಲಿ ಆ ಫ್ಲೋರಿಂಗ್ ಬಗ್ಗೆ ಎಲ್ಲ ನಾವು ಓದಿದ್ವಲ್ಲ, ಅದರ ಬಗ್ಗೆ ಬರಿಬೇಕಾಗುತ್ತೆ. ಇದಕ್ಕೆ 2 ಮಾರ್ಕ್ಸ್. ಹಳ್ಳಿಯ ಹೋಟೆಲ್ನ ಹೆಸರೇನು? ಹಳ್ಳಿಗರು ಹೊತ್ತನ್ನು ಯಾವ ರೀತಿ ಕಳೀತಾರೆ? ಇದಕ್ಕೆ 2 ಮಾರ್ಕ್ಸ್. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ಬರಿಬೇಕಾಗುತ್ತೆ ಆನ್ಸರ್. ಈ ಆನ್ಸರ್ ಕಿನಲ್ಲಿ ಕಡಿಮೆ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕು. ಪಟ್ಟಣದ ಮತ್ತು ಹಳ್ಳಿಯ ಮಾಣಿಯ ಕುರಿತು ಬರೆಯಿರಿ. ಪಟ್ಟಣದ ಮಾಣಿ, ಹಳ್ಳಿ ಮಾಣಿ 2 ಬಗ್ಗೆನೂ ಬರೀ. ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಈಗ ಕ್ವಶನ್ ನಂಬರ್ 4 ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ನೀವೆಲ್ಲ ಔಟ್ ಆಫ್ ಔಟ್ ತೆಗಿಬೇಕು. ಅಂದ್ರೆ ಎಲ್ಲ ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಿ, ಯಾವುದನ್ನು ಬಿಡಬೇಡಿ. ಒಂದೊಂದು ಕನ್ಫ್ಯೂಸಿಂಗ್ ಇರ್ಬೋದು. ಈಗ ಸ್ತುತಿ ಪದದ ಸಮಾನಾರ್ಥಕ ಪದ. ಸ್ತುತಿ ಅಂದ್ರೆ ಏನು? ಹೊಗಳಿಕೆ. ಸುಗುಣ ಈ ಪದದ ವಿರುದ್ಧ ಪದ, ಅಪೋಸಿಟ್ ವರ್ಡ್ ಏನು? ದುರ್ಗುಣ. ಕನ್ಫ್ಯೂಸ್ ಆಗ್ಲಿ ಅಂದ್ರೆ ನಿರ್ಗುಣ ಅಂತೆಲ್ಲ ಕೊಟ್ಟಿದ್ದಾರೆ. ಸರಿಯಾದ ವಾಕ್ಯ ಗುರುತಿಸಿ. ಸೈನಿಕರು ಯುದ್ಧದಲ್ಲಿ ವೀರಾವೇಶದಿಂದ ಗೆಲುವಿಗಾಗಿ ಹೋರಾಡಿದರು. ಸರಿಯಾದ ಉತ್ತರ. ಹೂವಳಗಿತ್ತಿಯು ವಿಧ ವಿಧ ಹೂಗಳನ್ನು ಮಾರುವಳು. ಭವಿಷ್ಯತ್ ಕಾಲ. ಮಾರುವಳು, ಮಾರಿಲ್ಲ ಇನ್ನು, ಮಾರುವಳು. ಪಾಪಿ ಸಮುದ್ರ ಹೊಕ್ಕರು ಮೊಣಕಾಲುದ್ದ ನೀರು. ಅಂದ್ರೆ ಪಾಪಿ ಎಲ್ಲೋದ್ರೂ ಅವನಿಗೆ ಎಲ್ಲಾ ಪ್ರಕೃತಿಗಳೆಲ್ಲ ಅವನಿಗೆ ಸಹಾಯ ಮಾಡುತ್ತೆ ಅಂತ ಅರ್ಥ ಅಂತ ಈ ಗಾದೆ ಅರ್ಥ. ಪಾಪಿ ಸಮುದ್ರದಲ್ಲಿ ಬಿದ್ರೂ ಅವನಿಗೆ ಮೊಣಕಾಲುದ್ದ ನೀರು, ಅವನ ಅದ್ರಲ್ಲಿ ಮುಳುಗಲ್ಲ, ಅವನಿಗೆ ಅಂತ ಫೆಸಿಲಿಟೀಸ್ ಇದೆ ಅಂತ ವ್ಯಂಗ್ಯವಾಗಿ ಹೇಳೋದಕ್ಕೆ ಅದು. ಸೂಕ್ತ ವಿಭಕ್ತಿ ಪ್ರತ್ಯಯ. ಶಂಕರನು ಹೂವಿನ ಸುಗಂಧವನ್ನು, ಹೂವಿನ ಸುಗಂಧವನ್ನು ಅನ್ನು, ಇದು ವಿಭಕ್ತಿ ಪ್ರತ್ಯಯ. ನರ್ತಕ ಈ ಪದದ ಅನ್ಯಲಿಂಗ ರೂಪ. ಅನ್ಯಲಿಂಗ ಅಂದ್ರೆ ನರ್ತಕ ಅನ್ನೋದು ಪುಲ್ಲಿಂಗ. ನರ್ತಕಿ, ಎಲ್ಲಿದೆ ನರ್ತಕಿ? ಇದು ಸರಿಯಾದ ಉತ್ತರ. ಶರಣೆ ಈ ಪದದ ಬಹುವಚನ.
ಬಹುವಚನ ಪ್ಲೂರಲ್ ಶರಣೆಯರು. ಶರಣೆ ಅನ್ನೋದು ಸ್ತ್ರೀಲಿಂಗದ ರೂಪ. ಈಗ ಸೆಕ್ಷನ್ ಬಿ ಬಂತು. ಸೊ ಸೆಕ್ಷನ್ ಬಿ ನಲ್ಲಿ ನಾನು ಪ್ರತಿಯೊಂದು ಆನ್ಸರ್ ಅನ್ನ ಓದ್ಕೊಂಡು ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ 20 ನಿಮಿಷ ಆಯ್ತು. ಸೊ ಸೆಕ್ಷನ್ ಬಿ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾಹಿತ್ಯ ಸಂಗಮ ಸಣ್ಣ ಕಥೆಗಳಿಂದ 3 ಪ್ರಶ್ನೆ ಇರುತ್ತೆ. ಸೊ ಇಲ್ಲಿ ನಿಮಗೆ ತಾಳ್ಮೆಗೆ ಒಲಿದ ಅದೃಷ್ಟ ಪಾಠದಿಂದ ಇದೆ. ಇದು ಮೊದಲನೇ ಪ್ರಶ್ನೆಯಲ್ಲಿ 4 ಸಬ್ ಕ್ವಶನ್ಸ್, ಅದಕ್ಕೆ ಆನ್ಸರ್ಸ್. ನಾನು ನಿಧಾನಕ್ಕೆ ಸ್ವಲ್ಪ 2 ಸೆಕೆಂಡ್ಸ್ ಬಿಟ್ಟು ಹೋಗ್ತೀನಿ. ನೀವು ಇಲ್ಲಿ ಪಾಸ್ ಮಾಡಿ ನೋಡ್ಕೊಳ್ಳಿ ಆನ್ಸರ್ಸ್. 2ನೇ ಪ್ರಶ್ನೆಗೆ ಉತ್ತರ, 3ನೇ ಪ್ರಶ್ನೆಗೆ ಉತ್ತರ, 4ನೇ ಪ್ರಶ್ನೆಗೆ ಉತ್ತರ. ಈಗ ಕ್ವಶನ್ ನಂಬರ್ 6. ಇದರಲ್ಲಿ ಬಂದು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಕೇಳಿದ್ದಾರೆ ಪಾಠವನ್ನ. ಇದು 1ನೇ ಪ್ರಶ್ನೆ, 2ನೇ ಪ್ರಶ್ನೆಗೆ ಮತ್ತು 3ನೇ ಪ್ರಶ್ನೆಗೆ ಉತ್ತರ, 4ನೇ ಪ್ರಶ್ನೆಗೆ ಉತ್ತರ. ಇಲ್ಲಿ ಗರುಡಗಂಬದ ದಾಸಯ್ಯ ಪಾಠದಿಂದ ಕೇಳಿದ್ದಾರೆ. 4 ಕ್ವಶನ್ಗಳಿದೆ. 1ನೇ ಮತ್ತೆ 2ನೇ ಪ್ರಶ್ನೆಗೆ ಉತ್ತರ, 3 ಮತ್ತೆ 4ನೇ ಪ್ರಶ್ನೆಗೆ ಉತ್ತರ. ಈಗ ಕವನಗಳು, ಸಾಹಿತ್ಯ ಸಂಗಮ ಪೊಯಮ್ಸ್ ಇದರಿಂದ ಕೇಳಿದರೆ ತುರುಕನ ಕನಸು ಮೊದಲನೇ ಕ್ವಶನ್ ನಂಬರ್ 8. ಇದರಲ್ಲಿ ಸಬ್ ಕ್ವಶನ್ಸ್ 1 ಮತ್ತೆ 2ದ ಉತ್ತರ, 3 ಮತ್ತೆ 4ರ ಉತ್ತರ. ಈಗ 9ನೇ ಪ್ರಶ್ನೆ ಗರತಿಯ ಹಾಡುಗಳು ಪದ್ಯದಿಂದ 1 ಮತ್ತೆ 2ನೇ ಪ್ರಶ್ನೆಗೆ ಉತ್ತರ, 3 ಮತ್ತು 4ನೇ ಪ್ರಶ್ನೆಗೆ ಉತ್ತರ. 10ನೇ ಪ್ರಶ್ನೆ ವಸಿಷ್ಠ ವಿಶ್ವಾಮಿತ್ರರ ವಿವಾದ ರಾಘವಾಂಕನದ ಪದ್ಯ 1 ಮತ್ತೆ 2ನೇ ಪ್ರಶ್ನೆಗೆ ಉತ್ತರ, 3 ಮತ್ತು 4ನೇ ಪ್ರಶ್ನೆಗೆ ಉತ್ತರ. ಈಗ ನಾಟ್ಯ ಮಯೂರಿ ಕಾದಂಬರಿ ಕ್ವಶನ್ ನಂಬರ್ 11. ನೋಡಿ, ಇದು ಮೊದಲನೇದಿಂದಾನೇ ಬರಬೇಕು ಅಂತೇನಿಲ್ಲ, ಮಧ್ಯದಲ್ಲಿ ಎಲ್ಲಿಂದ ಏನಾದ್ರೂ ತಗೋಬಹುದು. ಅಧ್ಯಾಯಗಳು 1 ಮತ್ತೆ 2ದ್ದು, 3, 4ನೇದು, 2ನೇ ಪ್ರಶ್ನೆದು ಸಬ್ ಕ್ವಶನ್ಸ್ 1, 2, 3, 4. 13ನೇ ಪ್ರಶ್ನೆ, 2ನೇದು, 3, 4. ಇದು ಒಂದು ದೊಡ್ಡ ಅಧ್ಯಾಯ ಅಲ್ವಾ. ಈಗ 14ನೇ ಪ್ರಶ್ನೆ ಹೂವಿ ನಾಟಕ, ಇದರಿಂದ ಮೊದಲನೇ ಪ್ರಶ್ನೆಗಳಿಗೆ ಸಬ್ ಕ್ವಶನ್ಸ್ಗೆ ಉತ್ತರ. ಈಗ 2ನೇದು, 3ನೇ ಪ್ರಶ್ನೆ 1 ಮತ್ತೆ 2ಕ್ಕೆ ಉತ್ತರ, 3 ಮತ್ತೆ 4ಕ್ಕೆ ಉತ್ತರ. ಸೊ ಇವು ಇಷ್ಟು ನಿಮ್ಮ ಕೀಸಾ ಕ್ವಶನ್ ಪೇಪರ್ನ ಕ್ವಶನ್ಸ್ ಮತ್ತೆ ಆನ್ಸರ್ಸು. ಸೊ ಸೆಕ್ಷನ್ ಬಿ ನಲ್ಲಿ ನಿಮಗೆ ಗೊತ್ತಿರೋ ಆನ್ಸರ್ನೇ ಬರಬೇಕು. ನಾನು ಪ್ರತಿಯೊಂದು ಹೇಳೋ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಲೆಸನ್ಸ್ ಕ್ವಶನ್ ಆನ್ಸರ್ಸ್ ವಿಡಿಯೋದಲ್ಲಿ, ಲೆಸನ್ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಹೇಳಿದ್ದೀವಿ. ಮತ್ತೆ ಇದನ್ನ ರಿಪೀಟ್ ಮಾಡೋದು ಬೇಡ. ಸೊ ನಾನು ಕೀ ಆನ್ಸರ್ಸ್ ಇಲ್ಲೇ ಹಾಕಿದ್ದೀನಿ. ನಿಮಗೆ ಡೌಟ್ ಇದ್ರೆ ಇದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ನೀವು ಮಾರ್ಕ್ ಪೇಪರ್ಗೆ ಇದನ್ನೇ ಯೂಸ್ ಮಾಡ್ಬೋದು. ಸೊ ಇದನ್ನ ಯೂಸ್ ಮಾಡಿ ಕರೆಕ್ಷನ್ ಮಾಡಿ, ಯಾವ ರೀತಿ ಎಲ್ಲಿ ಏನು ಮಿಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕು, ಏನಾದರೂ ಸಜೆಷನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇನ್ನೇನಾದ್ರೂ ಬೇರೆ ಹೆಲ್ಪ್, ಎಕ್ಸಾಮ್ ರಿಲೇಟೆಡ್ ಹೆಲ್ಪ್ ಇನ್ನೇನಾದ್ರೂ ಬೇಕು ಅಂದ್ರೆ ಬರೀರಿ. ನಾನು ಗೊತ್ತಿರೋ ವಿಷಯನ ನಿಮ್ಗೆ ಹೇಳ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ.